ಪಾಪ
ಶೃಂಗಾರವಾಗಿ ಕಂಗೊಳಿಸುವ ಈ ಶೃಂಗಾರ ಮಂಟಪಕ್ಕೆ ನಾನು ಅದೇನ ದೇವ ಎನ್ನ ಪುತ್ರ ನಾನು ಕಾರ್ತಿವೀರ ಅಪ್ಸರೆಗೆ ಪಟ್ಟಾಭಿಷೇಕ ಮಾಡಲು ಕಾರಣ ಪ್ರಯೋಗವನ್ನು ಕಂಡಿಯ ಸರತೆ ಮುಂದಿನ ಸಂಗತಿ ಸರತೆ ಎಲ್ಲ ಶಾಸ್ತ್ರ ಕಲಿಸುವ ಕಾರ್ತಿವೀರ ಅಪ್ಸರೆಗೆ ಬರೆಯಲು ನಿಮ್ಮ ತಂದೆಗೆ ಅಪ್ಪನವಾಗಿರಲು ತಪ್ಪದೆ ಕರೆದುಕೊಂಡು ಬಾ ಸಾರತೆ ಹೋಗಿ ಜಾಗ್ರತೆ ನಿಮ್ಮ ಸ್ವಂತ
ಮತ್ಸುಕ ಸಮುದಾಯಕ್ಕೆ ಗಂಡ ಬೇರೆ ಪ್ರಚುರ ಮತ್ಸುಕ ಸमुदायಕ್ಕೆ ಗಂಡ ಬೇರೆ ಪ್ರಚುರ ಚಂದ್ರವಂಶದ ಕಲಿತಿಲಕ ನಾಳೆ ಕಾರ್ತವ್ಯ ನನ್ನ ನುಡಿಯನ್ನು ಆಲಿಸಬೇಕು ಸುರ ರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ನಿನ್ನ ವೀರತ್ವಕ್ಕೆ ತಕ್ಕ ಮರ್ಯಾದೆ ಕೊಟ್ಟು ಪಟ್ಟಾಭಿಷೇಕದ ಕಾರ್ಯಕ್ರಮವನ್ನು ನಿಮಿತ್ತ ನಿನ್ನ ಕರೆದು ಕೇಳಿಯ ಕಾರ್ತೇನೆ ನಮ್ಮ ಕುಮಾರಿಯೇ ಹದಿನೆಂಟು ಮಾತಿಗರ ಸಿಂಹಾಸನದ ಅಧಿಕಾರ ಗದ್ದೆಗೆ ಜನರಲ್ಲಿ ಯೋಗ್ಯತೆ ಇಲ್ಲ ಕೆಲವು ರಾಜಧರ್ಮ ಪ್ರಶ್ನೆಗಳು ಅಂತ ಚಾಲಕನ ನಿನ್ನಲ್ಲಿದ್ದರೆ ತಕ್ಕ ಉತ್ತರವನ್ನು ವಿತರಿಸು ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವವರು ಯಾರು ಈ ಲೋಕದಲ್ಲಿ ಸೋಲುವವರು ಯಾರು ಈ ಧರಣಿಯಲ್ಲಿ ಪ್ರತಿಗಳು ಯಾರು ಈ ಭೂಮಂಡಲದಲ್ಲಿ ಪರಿಗಣಿಗಳು ಯಾರು ಜಗದಲ್ಲಿ ಅತಿಥಿಗಳು ಯಾರು ಅಂತವರಿಗೆ ನಮ್ಮ ಕುಮಾರನಿಗೆ ಈ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು ಹೇಳುತ್ತೇವೆ ನಮ್ಮ ಪುರೋಹಿತರಿಂದ ಮಹೇಶ್ ಮತ್ತೆ ನಗರ ಸತ್ತರದಿಂದ ಪಟ್ಟಕಟ್ಟಲು ಈಗ ನಿನ್ನಲ್ಲೇ ರಾಜಭವನ ಲಕ್ಷಣಗಳಿದ್ದಾವ ಸಂತೋಷವಾದ ನಿನ್ನ ಮುಖಾಂತರ ಚಂದ್ರವಂಶದ ಕ್ರಾಂತಿ ದೇಶದಲ್ಲಿ ಬೆಳೆಯಲಿ ಕ್ರಾಂತಿವರಿಗೆ ಹೆಚ್ಚಿನ
ಮಹಾರಾಜರೇ ಆಚಾರ್ಯರೇ ಈಗ ನಮ್ಮನ್ನು ಕರೆಸಿದ ಕಾರಣವೇನು? ಆಯಾತ್ರಿಯಾಗಿ ಕಳಿಸಿದ ಸ್ವಾಮಿ ನಮ್ಮ ಕಾರ್ಯವು ಇಂದಿನ ದಿನ ಶ್ರೇಷ್ಠ ಪುತ್ರನ ಕಾರ್ತವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಕರೆಸಿರುವ ಸ್ವಾಮಿ ಈ ಕಾರ್ಯವನ್ನು ನೆರವೇರಿಸಿಕೊಡ್ರಿ ಸ್ವಾಮಿ ಸಾಕ್ಷಾತ್ಕಾರಕ್ಕೆ. ಮಹಾರಾಜರೇ ನಿಮ್ಮ ಜ್ಯೇಷ್ಠ ಪುತ್ರನಾದ ಕಾರ್ತವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡಲು ನಮ್ಮನ್ನು ಕರೆಸಿದ್ದೀರಾ? ಹೌದು ಸ್ವಾಮಿ. ಹಾಗಾದ್ರೆ ನಮಗೆ ಬಹಳ ಸಂತೋಷವಾಯಿತು. ರಾಜರೇ ಸ್ವಾಮಿ ಆಚಾರ್ಯರೇ ಪಟ್ಟಾಭಿಷೇಕ ಮಾಡಬೇಕಾದ ಪೂಜೆ ಸಾಮಗ್ರಿಗಳು ಸಿದ್ಧವಾಗಿರುವುದೇ? ಬಂದಿರುವೇ? ಹಾಗಾದರೆ ಸರ್ವರ ಪೂರ್ವಕವಾಗಿ ಪಟ್ಟಾಭಿಷೇಕವನ್ನು ಮಾಡಬೇಕು. ಧಾರಣಯಾಮಿ ಗಂಧಂ ಧಾರಣಯಾಮಿ ಓಂ ಅಕ್ಷರಂ ಧಾರಣಯಾಮಿ ಆರೋಗ್ಯಮುತ್ತಂ ಧಾರಣಯಾಮಿ ಓಂ ಮಹೇಶ್ವರ ಜಗನ್ನಾಥ ಗುಣವೀರ ಪುತ್ರಾಯ ಕಾತುವೀರ ಪುತ್ರ ಮಹಾರಾಜರಿಗೆ ಪಟ್ಟಾಭಿಷೇಕಂ ಸಮರ್ಪಯಾಮಿ. ಮಹಾರಾಜರೇ ನೀವು ಹೇಳಿದ ಪ್ರಕಾರವಾಗಿ ನಿಮ್ಮ ಮಗನಾದ ಕಾತುವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡಿದ್ದಾಯಿತು. ಈಗ ನಿಮ್ಮ ಹಸ್ತದಿಂದ ಈ ಖಡ್ಗವನ್ನು ನಿಮ್ಮ ಪುತ್ರನಿಗೆ ಕೊಡುವುದಾಗಿದೆ. ಕಾರ್ತವೀರಾರ್ಜುನ ಮಹಾರಾಜನಿಗೆ ಮಹಾರಾಜರೇ ಇನ್ನು ನೀವು ಹೇಳಿದ ಪ್ರಕಾರವಾಗಿ ಪಟ್ಟಾಭಿಷೇಕವನ್ನು ಮಾಡಿದೆವು. ಇನ್ನು ಮುಂದೆ ನಮಗೆ ಅನೇಕ ಕಾರ್ಯಗಳು ನಾವು ಹೋಗಿ ಬರುವುದು. ನಮಗೆ ದಕ್ಷಿಣ ತಾಂಬೂಲ ಒಂದರ ಒಡವೆ ಹಣ್ಣು ಹಂಪಲಾದ ಕೊಟ್ಟಿದೆ ಸ್ವಾಮಿ. ನುಡಿಯನ್ನು ಮಾನಿಸ ಬೇಗ ಅದೇನು ಅರ್ಥ ಇದೆ? ನಮಗೆ ವೈರಿಗಾದ ಲೇಖಕರಾಗಿ ನಿನ್ನಿನ ಕಾಲು ಕದನಕ್ಕೆ ಬಂದು ಎಲ್ಲ ಪಾವಕ್ಕೆ ತೊಳೆಯದೆ ಓಡೋದು. ಪಾಪ ಪಾಪದ ಅವನ ಏನಾದರೂ ಮತ್ತೆ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವನ ಶಿರವನ್ನು ಆರಿಸು, ಕೀರ್ತಿಯನ್ನು ಗಳಿಸು. ಏ ವಚನ ಮಳೆಗಳ ಸುವರ್ಣ
ಪರಶುರಾಮ ಪರಶುರಾಮ ಆಯ್ತು ಒಂದೇ ಮಾತಾಡಿದೆ ಬಸವ ಬರ್ಗ
ಲಂಚ ಕೊಟ್ಟು ಬರುವ ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಗುಡ್ಡಿನ ಕುಂಬಳಕಾಯಿ ಕಾರಕಾಯಿ ನೆಲೆಕಾಯಿ ನಾನು ಈ ವೇಷಕ್ಕೆ ಹೊಡೆದಿರುವ ಸಣ್ಣ ತೆಂಗಿನಕಾಯಿ ದೊಡ್ಡ ಕುಂಬಳಕಾಯಿ ಎಷ್ಟು ಕಾಯಿಗಳನ್ನು ಮಾತ್ರ ಅರ್ಪಿತ ಮಾಡಿಕೊಳ್ಳುವ ನಮ್ಮಮ್ಮ ಎಲ್ಲಮ್ಮ ತಾಯಿ ದೇವ ಅಗಜ ಬುಡ್ಡ ಕಲ್ಲದ ವಾಸ ನಾನು ಸಂಸಾರದ ದಾಸ ಆ ಮೂಲೆಯಲ್ಲಿ ಕುಳಿತುಕೊಂಡಿರುವೆ ನೋಡು ನಮ್ಮ ಸ್ವಾದರ ಮಾವನೆಂಬ ಅರಸ ಅಂತ ಅರಸನ ಮಗಳಿಗೆ ಒಳನಾಗಿ ಬಂದು ತಮ್ಮನ್ನ ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಅಂಕಿತವ ಸಾರಥಿ ಉಪದೇ ನಮ್ಮ ನಾಮ ಅಂಕಿತವೇನೆಂದು ಕೇಳಿದೆಯಾ? ಹೌದು ದೇವ ಕೂಡಿ ಕುಡಿಸುವ ಎನ್ನ ಬೀಜ ಹಬ್ಬರಕ್ಕೆ ಹೈದರಿಯದ ಬರೆದು ಎನ್ನ ಬಲಕ್ಕೆ ಉಪದೇ ಮತ ವೇದಿತ ಮತಾಂಧರ ಮಂಗತನ ಮುಂಬಿಡಿಸಿ ಸದ್ಬುದ್ಧಿಯಂ ಕಲಿಸಿ ಶ್ರೀಭವನ ವೀರದಿಂದ ವಂದನೆ ಮಾಡಿಕೊಳ್ಳುವ ಶ್ರೇಷ್ಠರಾದ ಪಾವನ. ನನಗೆ ಎದುರಾಗಿ ಬಂದ ತುಂಡಗಳ ಮನೆಗಡಿಯುವ ಪ್ರವೀಣ ಸಾರಥಿ ಉಪದೇ ವಂಶದ ಮಹಾಮುನಿಯ ಜಮದಗ್ನಿ ಕುಮಾರ ರೇಣುಕಾ ದೇವಿ ಅಮ್ಮನವರ ಗರ್ಭಾಂತರ ತಾರಾಪತಿಯಿಂದ ಉದಯಿಸಿದ ದುರಧೀರ ಗಂಭೀರ ಭಾಸ್ಕರಾಮನಂದ ತಿಳಿಯಲೇ ಸಾರಥಿ ಈ ಜನವರ ಬಂಗಾರದ ದೇವಿಯರ ಜಾಗೃತಿ ರೇಣುಕಮ್ಮನವರ ಗರ್ಭದಲ್ಲಿ ಜನಿಸಿದ ವೀರ ಭಾಸ್ಕರರ ತಾವಾದರೆ ಈ ಸಭಾಮತಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರಥಿ ಭೂಪತೆ ಈ ಶೃಂಗಾರ ಕಲಾಪ ಮತ್ತು ಸಭಾಮತಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ ಸಾರಥಿ ಭೂಪತೆ 56 ದೇಶರಾಜರ ಶ್ರೇಷ್ಠನಾದ ಕಾಶ್ಮೀರ ದರಜ ಹ ರೇಣುಕಾ ರಾಜನ ಕುಮಾರಿಯಾದ ನಮ್ಮ ಜನನಿ ಬಳಿ ನಮ್ಮ ರೇಣುಕಾ ದೇವಿ ಆಶೀರ್ವಾದ ಪಡೆದು ಮುಂದಿನ ಕಾರ್ಯ ವಿಚಾರವು ತಿಳಿಯಲು ಬರಣವಾದ ಕನ್ಯಾ ಸಾರಥಿ ನಮ್ಮ ಯುನಿಸಂದಾಲ್ ಭೂಪತಿ ತೀಡು ಅಲಂಕರಿಸಿರಿ ಜಾಗ್ರತೆ ಸೌಖ್ಯ ಪ್ರದಾಯಿನಿ ದೀರ್ಘಾಯುಷ್ಯಮಸ್ತು ಬೇಗ ಕೇಳು ಪುತ್ರ ಕೋಮಲ ಅಮ್ಮ ಪಡೆದ ಮಾತೆ ಏನಿದೆ ನಿನ್ನ ಮುಖ ಸರಿಯಾದ ರೀತಿ ಹರಳುವ ಹೂವಿನ ಮಧ್ಯೆಯಂತೆ ಇರುವ ನಿನ್ನ ನಗಮುಖವುಳ್ಳ ಕಮಲವು ಮುದುರಿದ ಕಾರಣವೇನು? ಈ ನಿನ್ನ ಸುಧರ ಮುಂದೆ ತಿಳಿದಮ್ಮ ಜನನಿ ಸೌಖ್ಯ ಪ್ರದಾಯಿನಿ ಅಮ್ಮ ಜನನಿ ಹೂವಿನ ಮೊಕ್ಕೆಯಂತಿರುವ ನಿನ್ನ ಮುಖಕಮಲವು ಬಾಡಲು ಕಾರಣವೇನೆಂದು ಕೇಳಿದೆಯಲ್ಲ ಹೌದಮ್ಮಯ್ಯ ಬೇಡ ರಾಮ ಅದು ಏತಕ್ಕೆ ಕೇಳಬಾರದು ಮಾತೆ ರಾಮ, ಜನನಿ ನನ್ನ ದುಃಖವನ್ನು ಹೇಗೆ ಹೇಳಬೇಕು ಕಂದ? ನಿನ್ನ ಪುತ್ರನಾದ ಮಗನ ಮುಂದೆ ತಿಳಿಸಿದರೆ ನನಗೆ ಹೇಗೆ ಗೊತ್ತಾಗುವುದು ಮಾತೆ ಜನನಿ ನನ್ನ ದುಃಖವನ್ನು ಕೇಳಬೇಕೆಂಬ ಅಂಬಲನ ಮಗನೇ ಸಾಧ್ಯವಾಗಿರುವುದಮ್ಮಯ್ಯ ರಾಮ, ಅಮ್ಮ ಜನ ಮಾತೆ ನನ್ನ ದುಃಖವನ್ನು ಹೇಗೆ ಹೇಳಬೇಕು ನನಗೊಂದು ತಿಳಿಯದಂತಾಗಿದೆ ರಾಮ. ರಾಮ, ಜನನಿ ಹೇಳುವರೆ ಕೇಳು ಕಂದ. ಅದೇ ನೀ ಸ್ಥಾನವಾಗಿ
ರಾಜ್ಯೋದ್ಭವನವು ಹೇಗೆ ಬರದಿರುವನು ಮಾತೆ ಎಂದು ಕೇಳುತ್ತಿರುವಿಯಾ ರಾಮ? ರಾಮ, ಅವನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ರಾಮ, ಎಲ್ಲ ಆಣೆಯಂತ ಬರಹವ ಬರೆದಿರು ಪಾಪ ಮಾಡುವ ಕರ್ಮ ಪುಣ್ಯ ಫಲಕ್ಕೆ ಉಂಟು. ಹಳೆಯ ಬರಗ ಬದಲಾಗಿರುವುದು ಸತ್ಯ ಜೀವನದಲ್ಲಿ ಉಂಟು ಮಾತೆ. ಅಮ್ಮಯ್ಯ, ದೂರ ಮಾಡುವುದು ಈ ನಮಗ ಮಾತ್ರ ಅಮ್ಮನಲ್ಲಿ ಉಂಟು ಮಾತೆ. ನನ್ನ ದುಃಖವನ್ನು ದೂರ ಮಾಡಬೀಯಾ ಕಂದ? ಸಾಧ್ಯವಾಗಿ ಮಾಡುವುದಮ್ಮಯ್ಯ. ಅದು ನಿನ್ನಿಂದ ಸಾಧ್ಯವಿಲ್ಲ ರಾಮ. ಬ್ರಹ್ಮನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಏನೆಂದು ಹೇಳಬೇಕು ಎನ್ನ ಪ್ರಾಚೀನದ ತತ್ವದ ವಿಷಯ. ಆ ಬ್ರಹ್ಮನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇನೋಡು ವಿಧಿಯ ನಿಯಮ. ನಿನ್ನ ಮುಖ ತೆರೆಯದ ಪ್ರತಿಯ ಮೈಯನ್ನು ನೋಡಿದರೆ ರಾಘವನಿಂದ ಇದೆಯಲ್ಲ ಪಟ್ಟ ಚಂದ್ರನಿಂದ ಅಗ್ನಿಯಿಂದ ದಗ್ಧವಾದ ವೃಕ್ಷದಿಂದ ಸೂರ್ಯನ ಕಿರಣದಿಂದ ಕಾಣಿಸಿಕೊಳ್ಳುತ್ತೆ. ಈ ನಿನ್ನ ಮುಖವು ಕಣ್ಣಿ ಕುಂದಿ ಕಪ್ಪಾಗಿದ್ದ ಕಾರಣವೇನು? ನಿನ್ನ ಚಿಂತೆ ಅಮ್ಮಯ್ಯ, ನಿನ್ನ ಹೃದಯದಲ್ಲಿ ಘೋರ ಹಾಳನ್ನು ಬರೆದು ನಿನ್ನ ದುಃಖಕ್ಕೆ ಕಾರಣ ಆದ ವಿಷಯದಲ್ಲಿ ಹೇಳಿದರೆ ಅಮ್ಮಯ್ಯ, ಅಮ್ಮಯ್ಯ, ಏತಕ್ಕಾಗಿ ಅಳುತ್ತಿರುವೆ ಮಾತೆ ಎಂದು ಕೇಳುತ್ತಿರುವೆಯಾ ರಾಮ? ಕೇಳಬೇಡ ರಾಮ. ನನ್ನ ದುಃಖವನ್ನು ನೀನೆ ಹೇಗೆ ಸಹಿಸಿಕೊಳ್ಳುತ್ತಿರುವೆ ಮಗನೇ? ರಾಮ, ನೀನು ದುಃಖ ಪಡುವುದನ್ನು ಕಂಡು ಎಲ್ಲರೂ ಅಮ್ಮ, ನಿನ್ನ ದುಃಖವನ್ನು ಬೇಡ ಮಾತೆ. ನಿನ್ನ ದುಃಖವನ್ನು ದೂರ ಮಾಡಬೇ ಎಂದು ಕೇಳುತ್ತಿರುವೆಯಾ ರಾಮ? ಹೌದು ಜನರೇ, ಅದು ನಿನ್ನಿಂದ ಆಗಲಾರದು ರಾಮ. ನನ್ನ ದುಃಖವನ್ನು ನೀನು ಕೇಳಬೇಕೇ ರಾಮ? ಹೌದು ಜನರೇ, ಕೇಳುವೆನೆ, ಕೇಳು ಕಂದ. ನಾನೇನು ಸ್ಥಾನವಾಗಿ ಹೇಳುತ್ತೇನೆ. ಏನು ಹೇಳಲಿ ಎನ್ನಯ ದುಃಖವ, ಎಲ್ಲ ತಂದೆಯ ತೀರಿದ ತಾಪವ. ನಿನ್ನ ತಂದೆ ಎಂದರೆ ನಿನಗೆ ರೇಣುಕ
ರಾಮ ಅಮ್ಮಯ್ಯ ಅದನ್ನೇ ವಿಸ್ತಾರವಾಗಿ ಹೇಳುವನು, ಚೆನ್ನಾಗಿ ಕೇಳು ರಾಮ. ರಾಮ, ಇಷ್ಟೊಂದು ಕೋಪ ಒಳ್ಳೆಯದಲ್ಲ ಕಂದ. ನಿನ್ನ ತೀರ ದುಃಖವನ್ನು ಪಡುವುದನ್ನು ಕಂಡು ನಿನ್ನ ಮಗನಿಗೆ ತಟ್ಟಿಕೊಳ್ಳುವ ಗೊತ್ತಿಲ್ಲ ಮಗನೇ. ರಾಮ, ಕೇಳಿದೆ? ಅಮ್ಮ ಮಾತೆ, ಏತಕ್ಕೆ ದುಃಖ ಪಡುತ್ತಿರುವೆ ಅಮ್ಮಯ್ಯ ಎಂದು ಕೇಳುತ್ತಿರುವೆಯಾ? ಕೇಳಬೇಡ ರಾಮ, ಅದು ಯಾಕೆ ಕೇಳಬಾರದು ಮಾತೆ? ನೀನಿನ್ನು ಚಿಕ್ಕವನು ಕಂದ. ನಾನು ಚಿಕ್ಕವನಾದರೆ ಎನ್ನ ಕರೆದರೆ ಮನೆಯುವ ಈ ಕರ್ತವ್ಯನಾದರೂ ಚಿಕ್ಕದಾಗಿರುವುದೇ ಮಾತೆ. ರಾಮ, ಕೇಳಿದೆ? ಹೇಳುವೆನೆ ಕೇಳು ಕಂದ. ಸ್ಥಾನವಾಗಿ ಹೇಳಮ್ಮಯ್ಯ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆಯ ನೇರಿನ ತಾಪವ. ನನ್ನ ತಂದೆಯು ಏತಕ್ಕೆ ತೀರಿದರ ಮಾತೆ ಎಂದು ಕೇಳುತ್ತಿರುವೆಯಾ ರಾಮ? ಮಾತಾದ ರೇಣುಕರಾಜನು ಯಾವ ಕಾರಣಕ್ಕಾಗಿ ತೀರಿ ಹೋದನು ಮಾತೆ? ಅದನ್ನು ಮಾತ್ರ ಕೇಳಬೇಡ ರಾಮ. ಅದು ಯಾಕೆ ಕೇಳಬಾರದಮ್ಮಯ್ಯ? ರಾಮ, ಕೇಳಿದೆ? ನಿನ್ನ ತಾತನನ್ನು ಕೊಂದ ಅದಮನು ಸಾಮಾನ್ಯದವನಲ್ಲ ಕಂದ. ನಿನ್ನ ಗರ್ಭದಲ್ಲಿ ಹುಟ್ಟಿದ ಈ ಮಕ್ಕಳ ಅಮ್ಮಯ್ಯನನ್ನು ಸನ್ಮಾನಿಸಬೇಕು ಮಾತೆ. ರಾಮ, ಅಮ್ಮಯ್ಯ, ಮೈ ತುಂಬ ವಿಷವನ್ನೇ ತುಂಬಿಕೊಂಡಿರುವ ಆ ಅದಮನು ಸಾಮಾನ್ಯದವನಲ್ಲ ಕಂದ. ಎಂಥವರನ್ನು ಸನ್ಮಾನಿಸುವುದಕ್ಕಾಗಿ ಈ ನಿನ್ನ ಗರ್ಭದಲ್ಲಿ ಜನಿಸಿರುವನು ಮಾತೆ. ರಾಮ, ಕೇಳಿದೆ? ಅವನನ್ನು ನೀನು ಸಂಹರಿಸುವೆಯಾ? ಸದಾಕ್ಷವಾಗಿ ಸನ್ಮಾನಿಸಬೇಕು ಮಾತೆ. ಅದು ನಿನ್ನಿಂದ ಆಗಲಾರದು ಅದು ರಾಮ. ಯಾಕೆ ಅಮ್ಮಯ್ಯ? ಆ ಒಬ್ಬ ಕಾಂತವೀರನಿಗೆ ಈ ಭುವನದಲ್ಲಿರುವ ಶಕ್ತಿಯನ್ನೆಲ್ಲ ರುಂಡಗಳನ್ನು ಚೆಂಡಾಡಿ ಹತನಾದ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿಯುಂಟಾಗುವಂತೆ ಮಾಡಬೇಕಿದೆ. ಅದು ನಿನ್ನಿಂದ ಆಗಲಾರದು ರಾಮ. ಆ ಮದೋನ್ಮತ್ತನಾದ ಕಾಂತವೀರನು ಸಾಮಾನ್ಯದವನಲ್ಲ ಕಂದ. ನಿನ್ನ ಜಗತ್ತಿನ ಗರ್ಭದಲ್ಲಿ ಹುಟ್ಟಿದ ಈ ನಿನ್ನ ಮಗನೊಡನೆ ಮನಸ್ಸಾಮನದವನೇ ಮಾತೆ. ಅಮ್ಮ ನಿನ್ನ ಹಣದ ತಾಯಿ ಇನ್ನ ತಂದೆಯಾದ ರೇಣುಕರಾಜನನ್ನು ಆ ಹದಮನಾದ ಕಾಂತವೀರನು ಹತನಗೊಳಿಸಿರುವನಂತೆ. ಇದೇನಾಯಿತು ಪುತ್ರ, ವಿಧಿಯ ವಿಚಿತ್ರ. ಮೋಸವದೆಯಂತೆ ತಿಳಿಯಿತು ತಿಳಿಯಿತು ನಿನ್ನ ಪಡೆದಾದ ಮರಣದಿಂದ ಉಂಟಾದ ನಿನ್ನ ಮನದೇ. ಅಮ್ಮಯ್ಯ, ಆದರೆ ಈ ನಿನ್ನ ಮಗನ ಮನದಲ್ಲಿ ಅಣಜು ಮಾತೆ. ಅದೇನು ಕುಮಾರ? ಏನೆಂದರೆ ಅದೇನು ಮಗನೇ? ಈ ನಿನ್ನ ನಂದನಿಗೆ ಸಂತೋಷದಿಂದಲೇ ಮನವೊಲಿಸುತ್ತದೆ. ನೇಮವನ್ನಿಟ್ಟರೆ ಬೇಡ ರಾಮ. ಅಮ್ಮಯ್ಯ, ಕಂದ, ಒಪ್ಪಿ ಕೃತಾಂತನಂತೆ ಮದವೇರಿದ ಕರ್ತವೀರನ ಸೊಕ್ಕನ್ನಾಗಿರುವೆ. ಎನ್ನ ಎತ್ತಮ್ಮನಾದ ನಿನ್ನ ಪಿತನ ಕತ್ತನ್ನು ಕತ್ತರಿಸಿದ ಮದನ್ಮತ್ತನ ಮರಣಕ್ಕಾಗಿ ಆಜ್ಞೆಯನ್ನು ಕೊಡುವಾದೆ. ಅಮ್ಮಯ್ಯ, ಆ ಮದೋನ್ಮತ್ತನಾದ ಕಾಂತವೀರನನ್ನು ಸಂಹರಿಸುವರೆಯಾ ಕಂದ? ಸಾಧ್ಯವಾಗಿ ಸಂಬಂಧಿಸಿದ ಮಾತೆ. ಅದು ನಿನ್ನಿಂದಾಗಲಾರದು ರಾಮ. ಅದು ಇದಕ್ಕೆ ತಿಳಿದಿಯೇ? ನೀನಿನ್ನು ಚಿಕ್ಕವನಲ್ಲವೇ ಕಂದ? ಮಾತಿಗೆ ಚಿಕ್ಕವನು ಚಿಕ್ಕವನನ್ನು ಬೇಡಮ್ಮಯ್ಯ. ರಾಮ, ತಿಳಿದಿಯೇ? ನೀನಿನ್ನು ಚಿಕ್ಕವನು, ಅದಕ್ಕಾಗಿ ಚಿಕ್ಕವನು ಎಂದು ಹೇಳುತ್ತಿರುವೆನು ರಾಮ. ಆದರೆ ಚಿಕ್ಕತನದ ಪ್ರತಾಪವನ್ನು ಹೇಳುವುದನ್ನು ಚೆನ್ನಾಗಿ ಕೇಳುವಾದೆ. ಅದೇನು ಚೆನ್ನಾಗಿ ಹೇಳು ಕಂದ. ರಾಮ, ಚಿಕ್ಕ ತಾತಕ್ಕೆ ಸಣ್ಣ ದೊಡ್ಡ ದೊಡ್ಡ ಮರದ ಬಡವನ್ನು ಕೈಯಲ್ಲಿ ಬಿಟ್ಟಿದೆ.
ಪಟ್ಟವನ್ನು ಈಗ ಬಿಟ್ಟಿದ್ದೇವೆ. ಈ ಕೋಗಿಲಿಗೆ ಅಪ್ಪಣೆ ನಿಮಗೆ ಕೊಟ್ಟರೆ ಬೇಡ ರಾಮ. ರಾಮ, ನಾನು ಹೇಳುವುದನ್ನು ಚೆನ್ನಾಗಿ ಕೇಳುವುದ? ರಾಮ, ಹಣದ ಹೊಡಲು ಹರಿಯುತ್ತಿದೆ ಕಂದ. ರಾಮ, ನಿನ್ನ ನುಡಿಗೆ ಆಸೆಯನ್ನು ಕೊಡಲು ಕಂದ. ರಾಮ, ಹೇಳುವೆನು ಕೇಳು ಕಂದ. ಹಾಡೆದ ಹೊಡಲಿನ ಹರುಷದ ಹೊರಲು ಆಡೆದ ಹೊಡಲಿನ ಹರುಷದ ಹೊರಲು ಅದು ನಿನ್ನಿಂದಾಗಲಾರದು ಕಂದ. ರಾಮ, ನಿನ್ನ ಪರಾಕ್ರಮ ಎಂಥದ್ದು ಎಂದು ಈ ನಿನ್ನ ತಾಯಿ ಅರಿತುಕೊಂಡಿರುವೆನು ರಾಮ. ಆದರೆ ಮದೋನ್ಮತ್ತನಾದ ಕಾರ್ತವೀರನು ಮೈ ತುಂಬ ವಿಷವನ್ನೇ ತುಂಬಿಕೊಂಡು ಮೋಸದಿಂದ ಸಂಹಾರ ಮಾಡುವನು ಕಂದ. ಅವನನ್ನು ಜಯಿಸುವುದು ನಿನ್ನಿಂದಾಗಲಾರದು ರಾಮ. ಹಣದ ಹೊಡಲು ಹರಿಯುತ್ತಿದೆ. ಹೌದು ಜನನೇ, ನಿನ್ನ ನುಡಿಯೇ ಆಸೆನ ಕೊಡಲು. ಆದರೆ ನೀನು ದೇವವನ್ನು ಕೊಡಲು ನಿನಗೆ ಏತಕ್ಕೆ ಸಂಶಯ? ನಮ್ಮ ಮಾಸ ಗರ್ಭದಲ್ಲಿ ಹೊತ್ತು ತುಳಿಸಿ ಬೆಳೆಸಿ ಆ ಅಗಮನಾದ ಕಾರ್ತವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರದ ನಿನ್ನ ಎತ್ತ ತಾಯಿ ನಿನಗೆ ನೇಮ. ತಿಳಿಯಿತು ನಿನ್ನ ಪಡೆದಾತನ ಮರಣದಿಂದ ಈ ನಿನ್ನ ಪುತ್ರನ ಭಾಗಬಲದ ಮೇಲೆ ನಿನಗೆ ಅಷ್ಟೊಂದು ಅನುಮಾನವೇ? ರಾಮ, ಅಮ್ಮಯ್ಯ, ಎನ್ನ ಪ್ರತಾಪವನ್ನು ಚೆನ್ನಾಗಿ ಕೇಳುವಾದೆ. ಏನು ಚೆನ್ನಾಗಿ ಹೇಳುವುದು? ಮುಕ್ಕೋಟಿ ದೇವತರ ಕಾರ್ತವೀರ ವರ್ಧನ ಪಕ್ಷ ವಹಿಸಿ ಎನ್ನಡನ ಕಾಲಕ್ಕೆ ಬಂದರೆ ಈ ನಿನ್ನ ಒಡನ ಸಂಭವನಾದ ನಾನು ಸ್ವಲ್ಪ ಮಾತ್ರದಿಂದಲೇ ನನ್ನಮ್ಮಯ್ಯ. ಹೌದೇ ಕಂದ. ರಾಮ, ನಿನ್ನ ಚಿಂತೆಯನ್ನು ಬಿಟ್ಟುಬಿಡಮ್ಮಯ್ಯ. ಚಂಡ ಪ್ರತಾಪನಾದ ನಿನ್ನ ತಂದೆಯನ್ನು ಕೊಲ್ಲಿದವನ ಚಿರವನ್ನ ರಗಡಿದವನ ದೇಹವನ್ನದ್ದು ಕಾದುಗಳಿದವನ ಬಿಡಿದೆ ರಾಮ, ಒಂದು ವೇಳೆ ಎನ್ನ ಮಾತು ಜೊತೆಯಾದರೆ ಎಂಥ ರಣಗೇಡಿ ಪುತ್ರನ ಪಡೆದನೆಂದು ಕಾರ್ ಮಾಡ ಮಾತೆ ಸಂಬುದೇ. ಆ ಮದೋನ್ಮತ್ತನಾದ ಕಾರ್ತವೀರನನ್ನು ಸಂಹರಿಸಿ ಬರಬೇಯಾ? ಸಹಜವಾಗಿ ಸಂಹರಿಸಿ ಬರೆದ ಮಾತೆ. ರಾಮ, ಅಯ್ಯ, ಆ ಮದೋನ್ಮತ್ತನಾದ ಕಾರ್ತವೀರನು ದೇವದಾನವರಿಗಿಂತ ಸೊಕ್ಕಿನಿಂದ ಮಿಕ್ಕಿ ಮೀರಿದವನು ಆ ಮದೋನ್ಮತ್ತನಾದ ಕಾರ್ತವೀರನು. 14 ಲೋಕಂದ್ರ ಅಧಿಪತಿಯಾದ ಈ ಬ್ರಾಹ್ಮಣ ಕುಮಾರನು
ಎಂದು ಹೋದಾಗ ಏನಾಯಿತು ಮಾತೆ? ಅವನ ಮಾತಿಗೊಳಪಟ್ಟು ಸುಮ್ಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ ರಾಮ. ಅಮ್ಮಯ್ಯ, ರಾಮ ಆ ರಾವಣನಿಗೆ ಹತ್ತಿದರೆ ಹತ್ತು ಆಲೋಚನೆ ಅಮ್ಮಯ್ಯ. ರಾಮ ಆದರೆ ಈ ನಿನ್ನ ಪುತ್ರನಿಗೆ ಒಂದೇ ಕಲೆ ನಿನ್ನ ದುಃಖವನ್ನು ದೂರ ಮಾಡುವ ಪರಿಗಣ ಮಾತೆ. ರಾಮ ಜನರೇ, ಒಂದು ಮಾತನ್ನು ಹೇಳಿದೆನೋ ಚಿತ್ತ ಬಿಟ್ಟು ಕೇಳು. ಚಿತ್ತ ಬಿಟ್ಟು ಹೇಳಮ್ಮಯ್ಯ. ನಿನ್ನ ತಂದೆ ಅಗ್ನಿ ಅದೇ ಶಮದಗ್ನಿ ಏನು ಮಾಡಿದ ಮಾತೆ? ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅದು ಯಾವ ಪಂಥವನ್ನು ತೊಟ್ಟಿರುವುದು ನಮ್ಮಯ್ಯ? ರೇಣುಕಾ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನನಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ರೇಣುಕಾ ಎಂದು ಹೇಳಿದವರು. ನದಿಗೆ ಹೋಗುವಾಗ ದಾರಿಯಲ್ಲಿ ಏನಾಯ್ತು ಗೊತ್ತೇ ರಾಮ? ನಾಗಸರ್ಪವು ಬಂದಿದ್ದು ಮನುಷ್ಯರ ರೂಪದಲ್ಲೆದ್ದೆರಡು ಮಾತನಾಡಿತು. ಅಮ್ಮ ರೇಣುಕಾ, ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆ. ನಿನಗೆ ಸಿಂಪಿಯಾಗಿ ನೆಲೆಸಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆ ನಾಗಸರ್ಪವು. ಹೌದೇನಮ್ಮಯ್ಯ? ನದಿಗೆ ಹೊರಟೆನು, ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದೆನು. ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಹಟ್ಟಿ ಜಮದಗ್ನಿ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡನು. ಇಂಥವರ ಗರ್ಭದಲ್ಲಿ ಜನಿಸಿದ ನಿನ್ನನ್ನು ಆ ಮದೋನ್ಮತ್ತನಾದ ಕಾಂತವೀರನನ್ನು ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ನಿನ್ನ ಎತ್ತ ತಾಯಿ ಜನನಿಯಾದ ರೇಣುಕಾದೇವಿ ಏನು ಮಾತನ್ನು ಮಾತನಾಡಿದಮ್ಮಯ್ಯ? ಮಾತನ್ನೇ ಆಡುತ್ತಿರುವೆ ಕಂದ. ಅದು ಏತಕ್ಕೆ ಜನನಿ ಹೋಗುತ್ತಿರುವೆಯೇ? ಕಂದ ಅಮ್ಮಯ್ಯ, ನಿನ್ನ ಮಾತನ್ನು ಕೇಳಿ ಕಂದ. ಅದು ಏತಕ್ಕೆ ಜನನಿ? ರಾಮ ಅಮ್ಮಯ್ಯ, ರಾಮ ಆ ಮದನ್ಮಥನಾದ ಕಾಂತವೀರನ ದೇವತಾನ್ನವರಿಗೆ ಮೀರಿದವನನ್ನು ಹೇಳ್ತಿರುವೆಯಲ್ಲ ಅಮ್ಮಯ್ಯ. ಏತಕ್ಕೆ ನಡೆಯುವುದಿಲ್ಲ ಕಂದ. ರಾಮ ಸರಿ ಸಮಾನ ಯಾರಿಲ್ಲವೆಂದ ಕಾಂತವೀರನು ಬಲು ಅಹಂಕಾರದಿಂದಿರುವನು. ಹೌದೇ ಕಂದ, ಜನನಿ, ಅವನು ಸೊಕ್ಕನ್ನೇ ತುಂಬಿಕೊಂಡಿರುವಂತ ಕಂದ. ಆದರೆ ಈ ನಿನ್ನ ಮಗನಾದ ರಾಮನು ಗೊತ್ತು ಕಂದ. ರಾಮ ಎಂತಹ ಚಿತ್ರೂಪನ ಮುಂದೆ ಆ ಕಪ್ಪಿದ ಕಾಂತವೀರನ ಜೀವದಿಂದ ಉಳಿವನೇ. ಅದೇ ರಾಮ ಒಂದು ಗಿಡಿಗೆ ಅಗ್ನಿ ಸುಟ್ಟು ಬಸುವುದಾಗದಿರುವುದೇ? ಜ್ಞಾನಿಯಾದ ನೀನು ಎಚ್ಚದೆ ಎಂಬ ನಿಯಮವನ್ನು ಬಲ್ಲ ಅಮ್ಮಯ್ಯ. ಅಪ್ಪರಂಗನನ್ನು ಸೇರಿಸಿ ಬರಲಿ ಅಮ್ಮಯ್ಯ. ಹೌದೇ ಕಂದ. ಹೌದು ಜನರೇ, ರಾಮ ಅಮ್ಮಯ್ಯ. ರಾಮ ಅಮ್ಮ ಜನರೇ, ಆ ಮದೋನ್ಮತ್ತನಾದ ಕಾಂತವೀರನನ್ನು ಸಂಹರಿಸಿ ಬರಬೇಯಾ? ಸದಾಕ್ಷವಾಗಿ ಸಂಬಂಧಿಸಬೇಕು ಮಾತೆ. ಹೇಗೆ ಸಂಹರಿಸಿ ಬರಬೇ ರಾಮ? ಅದು ಹೇಗೆ ಸಂಬಂಧಿಸಬೇಕು ಮಾತೆ? ರಾಮ
ಅದು ಯಾವ ಶಕ್ತಿಯಿಂದ ಗೆದ್ದು ಬರಬೇಕು ಮಾತೆ? ಬ್ರಹ್ಮ ಶಕ್ತಿಯಿಂದ. ಹೌದೇನು ಜನನೇ? ಅರನಿಂದ ಪರಶುವನ್ನಾಗಿ ಪಡೆದುಕೊಂಡಾಗ ಮಾತ್ರ ಆ ಮದೋನ್ಮತ್ತನಾದ ಕಾರ್ತವೀರನನ್ನು ಸಮ್ಮತಿಸಲು ಸಾಧ್ಯ. ಹೌದೇನಮ್ಮಯ್ಯ? ಜನನೇ, ಯುದ್ಧದಲ್ಲಿ ಪಣತೊಟ್ಟು ಗೆದ್ದು ಬರುವಿನ ಅಮ್ಮಯ್ಯ ಎಂದು ಹೊರಟ ನೀನು ಹೊರಟ ನಾನು ಗೆದ್ದು ಬರಬೇಕು ಒಂದೋ ಇಲ್ಲ ನಿನ್ನ ಪ್ರಾಣ ತ್ಯಾಗ ಮಾಡಬೇಕು. ಇದಕ್ಕೆ ಉತ್ತರ ಹೇಳು ರಾಮ. ಜನನೇ ರಾಮ, ನಾನು ಎಷ್ಟು ವಿಧದಿಂದ ಹೇಳಿದರು ಬಿಡಲು ನಿನ್ನ ಮನದಬೇಕನೆ. ಹೌದು ಕಂದ. ಅಮ್ಮಯ್ಯ, ರಾಮ, ನೀರಿನಲ್ಲಿ ಮುಣಗಿದರು, ಮೃಗೆಯಲ್ಲಿ ಅಡಗಿದರು, ಹೋ ಬ್ರಹ್ಮನ ಬದಲಾಯಿಸುವುದು ಉಂಟೆ. ರಾಮ, ಈ ನಿನ್ನ ಮಗ ಮಾರ್ಗವನ್ನು ಸಾಕ್ಷಿ ಸಾಮರ್ಥ್ಯವನ್ನು ಅರ್ಥವಾಗಲಾರದು. ಅಮ್ಮಯ್ಯ, ತನಯ, ಬ್ರಹ್ಮಾಂಡವೇ ಮುರಿದು ಭೂಮಂಡಲವೇ ಬಿರಿದು ಚುಡಲಿ ಎನ್ನ ಚಿರಕ್ಕ ಪಳೆದಿದರು ಅದನ್ನು ಈ ನಿನ್ನ ಮಗನಿಗೆ ತಕ್ಕದ್ದನ್ನು ಸೇರ್ತಿರ್ವಿಯಾ? ಹೌದು ಕಂದ. ಅಮ್ಮಯ್ಯ, ರಾಮ, ಇರಲಿ, ಎನ್ನ ಅವಿಷ್ಟದಂತೆ ಗೋರಿ ತಪವನ್ನು ಮಾಡಲು ಮಗುವೆ ಹರನನ್ನ ಒಲಿಸಿ ತ್ರಿಶೂಲವನ್ನು ಮರವಾಗಿ ಪಡೆದು ನಿನ್ನ ತಲೆಯಲ್ಲಿ ಆಶೀರ್ವಾದವನ್ನು ಮಾಡಿ ಕಳೆದು ಕಾಶ್ಮೀರ ತರದಿದ್ದೆ ತಾಯಿಗೆ ರಾಧಾದಲ್ಲಿ ನಿನ್ನ ಕೀರ್ತಿಯು ಹೇಗೆ ಬೆಳಗಬೇಕೆಂದು ಅದು ನನ್ನ ಜೀವ ಹೇಗೆ ಬೆಳೆದರೆ ಮಾತೆ ಜಮದಗ್ನಿ 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 ಮಾತನಾಯನೆ
ಜಯವಾಗಲಿ ಎಂದು ಜಯದಾವತಿಯನ್ನು ಬೆಳೆದುವೆನು. ಹೌದು ಮಾತೆ. ಈ ನಿನ್ನ ಎತ್ತ ತಾಯಿಯ ಆಶೀರ್ವಾದದೊಂದಿಗೆ ನಿನ್ನ ತಂದೆ ಅಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ನೀ ಹೋಗುವ ಕಾರ್ಯ ಜಯವಾಗಲಿ ಪುತ್ರ ಕೋಮಲಗಾತ್ರ. ನಿನ್ನ ಇಚ್ಛೆದಂತಾಗಲ ಮಾತೆ. ಬಳಿಪಲ್ಲಿಯಲ್ಲಿ ಸಾರಥಿ ಭೂಮಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡೆನು. ಹಾ ಈಗ ನಮ್ಮ ಜನಕ ಜಮದಗ್ನಿಯ ರಥ ಹತ್ತಿರಕ್ಕೆ ಜನವ ರಥವನ್ನು ಹಿಡಿದು ಸಾರಥಿ. ಒಂದು ಸರ್ದಾರ್ ಭೂಮಿ ಡಾಕ್ಟರ್ ಶಿವರಾಜನವರು